ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವಿಡಿಯೋ ಬಂದು ನಿಮ್ಗೆ ತಲುಪುತ್ತೆ. ಅದರಿಂದ ಫಸ್ಟ್ ನೀವೇ ಕೂಡ ನನ್ನ ವೀಡಿಯೋನ ನೋಡ್ಬೋದು. ಮತ್ತು ಇವತ್ತಿನ ವಿಡಿಯೋ ಏನಂತ ಹೇಳಿ ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿರ್ತೀರಾ. ನಮ್ಮನೆ ಏಕಾದಶಿ ಹಬ್ಬದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇಲ್ಲೆಲ್ಲ ಆಲ್ರೆಡಿ ಎಲ್ಲ ಕಡಲೆಬೇಳೆನ ಲೇಟಾಗಿ ನೆನೆ ಹಾಕೋಣ ಅಂತೇಳಿ ಇಟ್ಬಿಟ್ಟಿದೆ. ಇಲ್ಲಿ ಇದು ಏನು ಹೇಳ್ತಾರೆ ಅದನ್ನು, ಕಡಲೆಕಾಳು ನೆನೆ ಹಾಕೋಕ್ಕೆ ಇಟ್ಟಿದೆ. ಎಲ್ಲ ಅಡುಗೆ ಮನೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಈಚೆ ಕಡೆ ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ನನ್ನ ತಂಗಿ ಬಿಟ್ಟಿದ್ದು ಇವತ್ತು ರಂಗೋಲಿನ. ಹಾಗೆ ಎಲ್ಲ ಹೊಸ್ಲೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಬಂದ್ರಿ. ಇವತ್ತು ವೆದರ್ ನೋಡಿದ್ರೆ ಫುಲ್ಲು ಮೋಡ ಮುಚ್ಕೊಬಿಟ್ಟಿತ್ತು, ಫುಲ್ಲು ಕ್ಲೌಡ್ ಥರನೇ ಇತ್ತು. ಸರಿ ಅಂತ ಹೇಳಿ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದು ನಮ್ಮ ಅತ್ತೆನೂ ಕೂಡ ಅಡುಗೆಗೆಲ್ಲ ರೆಡಿ ಮಾಡಿಕೊಡ್ತಾ ಒಳಗಡೆ ರುಬ್ಕೊತಾಯಿದ್ರು. ನಾನು ಕೂಡ ಇಲ್ಲೆಲ್ಲ ಒಂದೊಂದೇ ಕಟ್ ಮಾಡಿ ಅವ್ರಿಗೆ ಕೊಡ್ತಾಯಿದ್ದೆ. ಆಲ್ಮೋಸ್ಟ್ ಅವ್ರ ಅಡುಗೆ ಮನೆಯಲ್ಲಿ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡ್ರೆ ನಾನು ಏನೇನು ಬೇಕು ಕಟ್ ಮಾಡೋಕ್ಕೆ ಆಗಿರ್ಬೋದು, ವೆಜಿಟೇಬಲ್ಸು ಎಲ್ಲ ತರಕಾರಿಗಳೆಲ್ಲ ಕಟ್ ಮಾಡ್ತಾಯಿದ್ದೆ. ನಿಮ್ಮ ಮನೇಲೂ ಏಕಾದಶಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ರೆಡಿ ನಾನು ಹೋದ ವರ್ಷವೂ ತೋರಿಸಿದ್ದೀನಿ ನಮ್ಮ ಮನೇದು ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿ. ಹಾಗೆ ಈ ವರ್ಷವೂ ಶೇರ್ ಮಾಡ್ಕೊಂಡು ಸೆಕೆಂಡ್ ಇಯರ್ ಅಂದರೆ ತೋರಿಸ್ತಾರದು ನಾನು ಈ ಎರಡನೇ ಬ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಹೋದ ವರ್ಷವೂ ತೋರಿಸಿದ್ದೆ ಆ ಏಕಾದಶಿ ಹಬ್ಬನ ಹೇಗೆ ಮಾಡ್ತಾರೆ ಅಂತೇಳಿ. ಆಲ್ಮೋಸ್ಟ್ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಾನು ಫ್ರೆಶ್ ಅಪ್ ಆಗಿ ಶಕ್ನೇ ಬಂದುಬಿಟ್ಟಿದೆ. ವೀಡಿಯೋ ಕರೆಕ್ಟಾಗಿ ಹಾಗೆ ಇಲ್ಲಿ ನಾನು ಕಡಲೆಬೇಳೆಗೆಲ್ಲ ರುಬ್ಕೊಳ್ಳೋಣ ಅಂತ ಹೇಳಿ ಬಂದೆ. ನೋಡಿ, ಅಡುಗೆ ಮನೆ ಹಬ್ಬದ ಟೈಮಲ್ಲಿ ಈ ಥರ ನಾವು ಎಡೆ ಇಡೋ ಟೈಮಲ್ಲೆಲ್ಲ ಅಡುಗೆ ಮನೆ ಮೆಸ್ಸಿ ಆಗೋಗ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ಎಲ್ಲ ಆಗಕ್ಕೆ ಬಂತು. ಇಲ್ಲಿ ಸಾಂಬಾರು ಕೂಡ ಆಗಿತ್ತು. ನಾನು ಸರಿ ಅಂತ ಹೇಳಿ ವಡೆಗೆಲ್ಲ ರುಬ್ಕೊಳ್ಳೋಣ ಅಂತ ಹೇಳಿ ಬಂದೆ. ಫೈನಲ್ ಎಲ್ಲ ರುಬ್ಬಿಟ್ಟು ಸಾಂಬಾರು ಕೂಡ ರೆಡಿ ಆಯಿತು. ನೋಡಿ, ಇದು ಫುಲ್ಲು ತರಕಾರಿ ಸಾಂಬಾರು, ಎಲ್ಲ ಮಿಕ್ಸ್ ವೆಜಿಟೇಬಲ್ ಸಾಂಬಾರು. ಇಲ್ಲಿ ಕಾಳುಗೊಜ್ಜು ರೆಡಿಯಾಗಿದೆ. ತುಂಬ ಸುಡ್ತಾಯಿತ್ತು, ಎತ್ತಕ್ಕಾಗ್ತಾ ಇರಲಿಲ್ಲ ಅಂತೇಳಿ ಹಂಗೆ ಸ್ವಲ್ಪ ತೋರಿಸಿದ್ದೀನಿ. ಕಾಳುಗೊಜ್ಜು ಕೂಡ ರೆಡಿಯಾಗಿದೆ. ಇಲ್ಲಿ ಪಾಯಸ ಮಾಡಿದ್ರಿ. ಮತ್ತು ವಡೆಯನ್ನು ಸುಡಬೇಕಿತ್ತು, ಆಮೇಲೆ ಸುಡೋಣ ಅಂತೇಳಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಅದನ್ನೆಲ್ಲನೂ ವಡೆಗೆಲ್ಲ ರುಬ್ಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇಲ್ಲಿ ನನ್ನ ತಂಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಅವಳು ಅಲ್ಲಿ ದೇವ್ರ ಮನೇನ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ಲು. ಆ ಕ್ಲಿಪ್ಪಿಂಗ್ನೂ ತೊಗೊಂಡೆ. ನಿಮ್ಮ ಮನೇಲಿ ಹೇಗೆ ಏಕಾದಶಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ವಲ್ಪ ಜನ ಮಾಡ್ತಾರೆ, ಸ್ವಲ್ಪ ಜನ ಮಾಡಲ್ಲ. ಇದನ್ನು ಮೇಯ್ನು ನನಗೆ ಜ್ಞಾಪನ ಇರೋದೇನಂತ ಹೇಳಿದ್ರೆ ಕಜ್ಜಾಯ ಹಬ್ಬ ಅಂತ ಹೇಳಿ, ಉಪವಾಸದ ಹಬ್ಬ ಅಂತ ಹೇಳ್ತಾರೆ. ಏಕಾದಶಿ ಹಬ್ಬ, ಉಪವಾಸದ ಹಬ್ಬ ಎಲ್ಲನೂ ಹೇಳ್ತಾರೆ. ನಮ್ಮ ಮನೇಲಿ ಎಲ್ಲ ಅಂದರೆ ಸಂಕ್ರಾಂತಿಗೆ ಸ್ವಲ್ಪ ಜನ ನನ್ನ ಕೇಳಿದ್ದಾರೆ, ಏನು ಎಲ್ಲದಕ್ಕೂ ಎಡೆ ಇಡ್ತೀರಾ ನೀವು ಅಂತ ಹೇಳಿ. ಇಲ್ಲ, 4 ಹಬ್ಬಕ್ಕೆ ಎಡೆ ಇಡ್ತೀರಿ. ಒಂದು ಸಂಕ್ರಾಂತಿಗೆ ಇಡ್ತೀರಿ, ಆಮೇಲೆ ಯುಗಾದಿ ಹಬ್ಬಕ್ಕೆ ಇಡ್ತೀರಿ, ಮತ್ತು ಇದು ಉಪವಾಸದ ಹಬ್ಬಕ್ಕೆ ಮತ್ತು ಮಾರ್ಲಮಿ ಹಬ್ಬಕ್ಕೆ 4 ಹಬ್ಬಕ್ಕೆ ಎಡೆ ಇಡ್ತೀರಿ ನಾವು. ಹಾಗೆ ನನ್ನ ತಂಗಿನೂ ಕೂಡ ದೇವ್ರ ಮನೇನ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ಲು, ಚೆನ್ನಾಗಿ ಕಾಣಿಸ್ತಾಯಿತ್ತು. ಆಲ್ಮೋಸ್ಟ್ ಅವಳೇ ದೇವ್ರ ಮನೆಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾಳೆ. ನಾನು ಈ ಕಡೆ ಅಡುಗೆ ಮನೆ ಕಡೆ ಅದೆತ್ತಿಕ್ಕು ಇದೆತ್ತಿಕ್ಕು ಅಂತೇಳಿ ಅದೇ ಟೈಮ್ ಆಗೋಗ್ಬಿಡುತ್ತೆ ನನಗೆ. ಆದಷ್ಟು ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರಿಗೂ ನಾನು ಕೇಳಲ್ಲ ವೀಡಿಯೋ ಮಾಡಿಕೊಡಿ ಅಂತ ಹೇಳಿ. ನಾನು ಯಾರ ಹತ್ರನೂ ಕೇಳಲ್ಲ. ನನಗೆ ಯಾವಾಗ ನನ್ನ ಹತ್ರ ಫೋನ್ ಬರುತ್ತೋ, ನನಗೆ ಯಾವಾಗ ಫ್ರೀ ಇರುತ್ತೋ ಆಲ್ಮೋಸ್ಟ್ ಅವಾಗ ನಾನು ವೀಡಿಯೋ ಮಾಡ್ತೀನಿ. ವೀಡಿಯೋ ಮಾಡಿ ನಾನು ಶೇರ್ ಮಾಡ್ಕೊತೀನಿ. ನನ್ನ ತಂಗಿನೂ ಕೂಡ ಇದು ಕ್ಲಿಪ್ಪಿಂಗ್ನ ತೊಗೊಂಡಿದ್ಲು, ದೇವ್ರ ಮನೇಲಿ ಪೂಜೆ ಎಲ್ಲ ಮಾಡ್ತಾಯಿದ್ಲು ಅಂತ ಹೇಳಿ. ಫಸ್ಟು ದೇವ್ರ ಮನೆಯೆಲ್ಲ ಪೂಜೆ ಎಲ್ಲ ಮಾಡಿ ನೆನ್ನೆನೇ ಎಲ್ಲನೂ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ರಿ. ಹಾಗೆ ಇವಾಗ ಈಸಿ ಆಗುತ್ತಲ್ಲ ಪೂಜೆ ಮಾಡೋಕ್ಕೆ ಅಂತ ಎಲ್ಲ ಹೇಳಿ. ಹಾಗೆ ಆಲ್ಮೋಸ್ಟ್ ಎಲ್ಲ ಅಡುಗೆ ಕೂಡ ಆಗಿತ್ತು. ನಮ್ಮ ಅಕ್ಕ ಇಶಿಕಾ ಎಲ್ಲರೂ ಬರ್ತೀನಿ ಅಂತ ಹೇಳಿದ್ರು. ಇನ್ನು ಅವರು ಕೂಡ ಬಂದಿರಲಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ರಿ. ಆಲ್ಮೋಸ್ಟ್ ಸಾಯಂಕಾಲ ಇರ್ತೀವಿ ನಾವು 6:30 ಹಂಗೆ ನಾವು ಎಡೆ ಹಿಡಿಯೋದು. ಸಾಯಂಕಾಲ ಎಡೆ ಅಲ್ವಾ, ಅಷ್ಟೇನು ಏನಪ್ಪ ಅಷ್ಟೇನು ಟೆನ್ಷನ್ ಇಲ್ಲ, ಮೆಲ್ಲಕ್ಕೆ ಆಗುತ್ತೆ. ಒಂದು 6:30 ಕತ್ಲೆ ಆಗೋ ಥರ ಆದಮೇಲೆ ಎಡೆ ಇಡೋದಲ್ವ. ಯುಗಾದಿ ಹಬ್ಬಕ್ಕೆ ಮಾತ್ರ ಮಧ್ಯಾಹ್ನ ಎಡೆ ಇಟ್ಬಿಡ್ತೀರಿ. 1 o'clock ಅಷ್ಟೊತ್ತಿಗೆಲ್ಲ ಇಟ್ಬಿಡ್ತೀರಿ, 1 ಗಂಟೆ ಅಷ್ಟೊತ್ತಿಗೆಲ್ಲ ಇಟ್ಬಿಡಬೇಕು. ಹಾಗೇ ಎಲ್ಲರ ಮನೇಲೂ ಒಂದೊಂದು ರೀತಿಯಾಗಿ ಎಡೆಗಳೆಲ್ಲ ಇಡ್ತಾರೆ. ಹಾಗೆ ನಮ್ಮ ಮನೇಲಿ ಯಾವ ರೀತಿ ಇಡ್ತಾರೆ ಅಂತ ಹೇಳಿ ನಾನು ಆಲ್ರೆಡಿ ಎಲ್ಲ ಹಬ್ಬದಲ್ಲೂ ವೀಡಿಯೋ ಮಾಡ್ತಾನೆ ಇರ್ತೀನಿ. ಇದೇನು ಸ್ಪೆಷಲ್ ಅಲ್ಲ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರೋ ಅವ್ರಿಗೋಸ್ಕರ ಶೇರ್ ಮಾಡ್ಕೊತೀನಿ. ನಾನು ಡೈಲಿ ಬ್ಲಾಗ್ ಆಗಿರೋದ್ರಿಂದ ಶೇರ್ ಮಾಡ್ಕೊತೀನಿ. ಸಾರಿ, ಹಬ್ಬ ಆಗಿ 1 ವಾರ ಆಗೋಯ್ತು ಆಲ್ರೆಡಿ.
ನಾನು ಇವಾಗ ಶೇರ್ ಮಾಡ್ಕೊಡ್ತಾಯಿದ್ದೀನಿ. ವಿಡಿಯೋ ಎಡಿಟ್ ಮಾಡೋದು ಸ್ವಲ್ಪ ಲೇಟ್ ಆಗೋಯಿತು, ಸ್ವಲ್ಪ ಕ್ಷಮೆ ಇರಲಿ. ವಿಡಿಯೋಸ್ ಎಲ್ಲ ಲೇಟಾಗಿ ಬರ್ತಾಯಿದೆ ಅಂತ ಹೇಳಿ. ಹಾಗೆ ನನ್ನ ತಂಗಿನೂ ಕೂಡ ಮಂಗಳಾರತಿ ಎಲ್ಲ ಮಾಡಿದ್ಲು. ನೋಡಿ ಫೈನಲಿ ಹೇಗೆ ಕಾಣಿಸ್ತಿದೆ ದೇವ್ರ ಮನೆ ಅಂತ ಹೇಳಿ. ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ಹಾಗೆ ನಾನು ಫೈನಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಬಂದ್ಬಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ರೆಡಿ ಆದೆ. ಅಷ್ಟೊತ್ತಿಗೆ ನಮ್ಮ ಸಾನು ಬಂದಳು. ಯಶಿಕಾ, ಮುನ್ನಿ ಎಷ್ಟೊಂದು ಹೆಸರು ಕರಿತೀರಿ, ಯಶಿಕಾ ಕೂಡ ಬಂದಳು. ಅವಳು ನೋಡಿ ನನ್ನ ಹತ್ರ ಬಂದ ವಿಡಿಯೋ ಆಲ್ಮೋಸ್ಟ್ ಇದೆಲ್ಲ ಯಶಿಕಾನೇ ಕ್ಲಿಪ್ಪಿಂಗ್ನ ತೆಕ್ಕೊಟ್ಟಿರೋದು ನನಗೆ. ನಾನು ಕೆಲಸ ಮಾಡ್ತಾಯಿದ್ದೆ, ಅವಳನ್ನ ಕ್ಲಿಪ್ಪಿಂಗ್ನ ತೆಕ್ಕೊಟ್ಲು. ಹಾಗೆ ಯಶಿಕಾ ಈ ಬುತ್ತಿನೆಲ್ಲ ತೊಗೊಂಡು ಹಾಗೆ ನಮ್ಮ ಮಾಮನಿಗೂ ಕೂಡ ಎಲ್ಲ ತೊಗೊಂಡು ಬಂದು ಅವ್ರ ಅಪ್ಪಂಗೆ ಇಡೋಕ್ಕೆ ಅಂತೇಳಿ ಅವ್ರ ಅಮ್ಮನ ಕೈ ಕೊಟ್ಟಳು. ನಮ್ಮ ಅಕ್ಕ ಅದನ್ನು ಇಡ್ತಾ ಇದ್ಲು. ನಮ್ಮ ಮನೆಗೆ ಆಲ್ಮೋಸ್ಟ್ ವೀಡಿಯೋಗೆ ಬರೋಕ್ಕೆ ಎಲ್ಲರೂ ಶೈ ಮಾಡ್ತಾರೆ. ಸೊ ನಾನು ಅದಕ್ಕೇನೆ ಏನಾದರೂ ಹಬ್ಬದ ಟೈಮಲ್ಲಿ ಅವಾಗ ಮಾತ್ರ ಜಾಸ್ತಿ ತೋರ್ಸೋಕ್ಕೆಲ್ಲ ಹೋಗಲ್ಲ. ನೋಡಿ ಇದೆಲ್ಲ ಯಶಿಕಾ ತೊಗೊಂಡಿರೋದು. ನಮ್ಮತ್ತೆ ಇಲ್ಲಿ ವಡೆನ ಸುಡ್ತಾಯಿದ್ರು. ಇದು ಕಜ್ಜಾಯ ಸುಟ್ಬಿಟ್ಟಿದ್ರಲ್ಲ, ಅದಕ್ಕೇನೆ ಅದು ಫುಲ್ ಕರೆನೇ ಹೋಗಿರಲಿಲ್ಲ. ಫೈನಲಿ ಇವಾಗ ಎಡೆ ಎಲ್ಲ ಇಟ್ಟಾಯಿತು. ನಮ್ಮ ಮನೇಲಿ 5 ಎಡೆ ಇಡ್ತಾರೆ. ನೋಡಿ ನಿಮ್ಮ ಮನೇಲೆಲ್ಲ ಯಾವ ರೀತಿ ಇಡ್ತಾರೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಡೆ ಟೈಮಲ್ಲಿ ಏನು ವೀಡಿಯೋ ಮಾಡೋಕ್ಕೆಲ್ಲ ಹೋಗಿಲ್ಲ. ಜಸ್ಟು ಹಂಗೇನೇ ಕ್ಲಿಪ್ಪಿಂಗ್ನ ನಾನು ಯಶಿಕಾ ತೊಗೊಂಡಿರೋದು. ಇದು ಥ್ಯಾಂಕ್ ಯು ಸೋ ಮಚ್ ಮುನ್ನು, ನಂಗೆ ವೀಡಿಯೋ ಮಾಡಿಕೊಟ್ಟಿರೋದಕ್ಕೆ. ಅವಳು ನನಗೆ ವೀಡಿಯೋ ಮಾಡಬೇಕಂದ್ರೆ ತುಂಬ ಹೆಲ್ಪ್ ಮಾಡ್ತಾಳೆ. ನನಗೆ ಕೊಟ್ಟೇ ಇಲ್ಲ ಅವಳು ಕ್ಲಿಪ್ಪಿಂಗ್ ತೆಗಿಯೋಕ್ಕೆ, ಅವಳೇ ಎಲ್ಲನೂ ತೆಕ್ಕೊಟ್ಲು ಎಲ್ಲನೂ. ನೋಡಿ ಫೈನಲಿ ಕೂಡ ಅವಳು ಕೂಡ ಪೂಜೆ ಮಾಡ್ತಾಯಿದ್ದಾಳೆ. ನೋಡಿ ನಮ್ಮ ಮನೇಲಿ ಈ ರೀತಿ ಎಡೆ ಇಡ್ತೀರಾ, 5 ಎಡೆ ಏನೇನು ಮಾಡಿದ್ದೀರಿ ಅಂತ ಆಲ್ರೆಡಿ ಹೇಳಿದೆ. ಅಳಸ್ಲೆಣ್ಣು ಮೈನ್, ಅಳಸ್ಲೆಣ್ಣೆ ನಾನು ತೋರಿಸ್ಲಿಲ್ಲ ನಿಮಗೆ. ಅಳಸ್ಲೆಣ್ಣು ಕೂಡ ಇಡ್ತೀರಿ, ಕಜ್ಜಾಯ ಕೂಡ ಇಡ್ತೀರಿ. ನೋಡಿ ಕಜ್ಜಾಯ, ಅನ್ನ ಸಾಂಬಾರು, ಕಾಳುಗೊಜ್ಜು ಅಷ್ಟೇ, ಇನ್ನೇನಿಲ್ಲ. ಮುದ್ದೆ ಮಾಡಲ್ಲ ಈ ಹಬ್ಬದಲ್ಲಿ, ಮುದ್ದೆ ಮಾಡಲ್ಲ. ಬರೀ ನಾನ್ ವೆಜ್ ಮಾಡಿದಾಗ ಮಾತ್ರ ಮುದ್ದೆ ಮಾಡ್ತೀರಿ. ಸಂಕ್ರಾಂತಿ ಹಬ್ಬದಲ್ಲಿ ಮುದ್ದೆ ಮಾಡ್ತೀರಿ, ಸಂಕ್ರಾಂತಿ ಹಬ್ಬದಲ್ಲಿ ನಾನ್ ವೆಜ್ ಮಾಡ್ತಾರೆ. ಇಲ್ಲೆಲ್ಲ ಬೆಂಗಳೂರು ಕಡೆ ನಾನ್ ವೆಜ್ ಅಂತ ಹೇಳ್ಬಿಟ್ಟು ನಾವು ಬೇಳೆ ಸಾಂಬಾರು ಮಾಡಿಬಿಡ್ತೀರಿ. ಅದು ಶೇರ್ ಮಾಡ್ಕೊಂಡಿದ್ದೀನಲ್ವ. ಮುದ್ದೆ ಏನು ಮಾಡಲ್ಲ ನಾನ್ ವೆಜ್ ಮಾಡಿದಾಗ. ಇವಾಗ ಮಾರ್ಲಮ್ಮಿ ಹಬ್ಬಕ್ಕೆ ಬರುತ್ತಲ್ಲ, ಅವಾಗೇ ಮುದ್ದೆ ಮಾಡ್ತೀವಿ. ಎಲ್ಲರೂ ಪೂಜೆ ಮಾಡಿದ್ರು. ಫೈನಲಿ ಎಲ್ಲರೂ ಮಂಗಳಾರತಿ ಎಲ್ಲ ಮಾಡಿ, ಹಾಗೆ ನಾನು ಕೂಡ ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ದೆ. ಯಾಕಂದರೆ ಅದು ಸಾಂಬ್ರಾಣಿದು ಹಾಕಿದ್ರಲ್ಲ ಹೊಗೆ, ಆ ಕಾಯ್ದೆಲ್ಲನೂ ಇದು ಹೊಗೆ ಮಾಡಿದ್ರಲ್ವ, ಕೆಂಡ ಮಾಡಿದ್ರಲ್ವ. ಸೊ ಅದಕ್ಕೇ ಫುಲ್ಲೂ ಬೆತ್ತೋಗ್ಬಿಟ್ಟಿದೆ. ನಾನಂತೂ ಜಾಸ್ತಿ ಸ್ವೆಟ್ ಆಗ್ತೀನಿ. ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇನೆ, ಸ್ಕೂಲ್ ಟೈಮಿಂಗ್ಸಲ್ಲೂ ಅಷ್ಟೇನೆ ತುಂಬ ಸ್ವೆಟ್ ಆಗ್ತಾಯಿದೆ. ಹಾಗೆ ನಮ್ಮ ಅಕ್ಕನ ಹತ್ರ ವೀಡಿಯೋನೂ ಮಾಡ್ತಾಯಿದ್ನಲ್ಲ, ಸುಮ್ಮನೆ ಅವಳಿಗೆ ವೀಡಿಯೋ ಮಾಡ್ತಾಯಿದ್ದೆ ಹತ್ರ ಹೋಗಿ ಝೂಮಲ್ಲಿ. ನನ್ನ ಜಡೆ ನೋಡಿ ಎಷ್ಟಿದೆ, ಏನಪ್ಪ ಜಡೆ ಎಷ್ಟಿದೆ ಅಂದ್ಕೊಬಿಡಿ. ಜೀನ್ಸು ನಮ್ಮ ಮಮ್ಮಿಗೂ ಸ್ವಲ್ಪನೇ ಕೂದಲಿರೋದು, ನಮಗೂ ಕೂಡ ಸ್ವಲ್ಪನೇ ಕೂದಲಿರೋದು. ನನ್ನ ತಂಗಿಗೆ ಮತ್ತು ನಮ್ಮ ಅಕ್ಕನಿಗೆ ಪರವಾಗಿಲ್ಲ. ಇವತ್ತು ನನ್ನ ತಂಗಿನೇ ಜಡೆ ಎಣ್ದಿದ್ಲು. ಹಂಗೂ ನಮ್ಮ ಅತ್ತೆ ಹೇಳ್ತಾಯಿದ್ರು, ಬಿಟ್ಕೋ ಕೂದಲು ನೀನು ಅಂತ ಹೇಳಿ. ನನಗೆ ಕೂದಲು ಬಿಟ್ಕೋಬೇಕು ಅಂತ ಹೇಳಿದ್ರೆ ಇಷ್ಟ ಆಗಲ್ಲ. ಹಾಗೆ ಎಲ್ಲರೂ ಎಡೆ ಇಟ್ಬಿಟ್ಟು ಬಂದು ಒಂದು 5 ಮಿನಿಟ್ಸ್ ಈಚೆ ಕಡೆ ಅವರೆಲ್ಲ ಬಂದು ತಿನ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅದೊಂದು ನಂಬಿಕೆ. ಹಾಗೆ ಆ ಕಡೆ ನೀರು ಕೂಡ ಇಟ್ಬಿಟ್ಟು ಬರ್ತೀವಿ. ಯಾಕಂದರೆ ಊಟಕ್ಕೆ ಮೇಲೆ ನೀರು ಕೂಡ ಇಡಬೇಕಲ್ಲ ಅಂತ ಹೇಳಿ. ಹಾಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ, ನನ್ನ ಹಸ್ಬೆಂಡ್ ರೇಗಿಸ್ತಿದ್ರು, ಇವಾಗ ಕ್ಯಾಮ್ರಾ ಎತ್ಕೊಂಡು ವೀಡಿಯೋ ಮಾಡ್ತಾಳೆ ಅಂತೇಳಿ ಕಾಮಿಡಿ ಮಾಡ್ತಾಯಿದ್ರು. ಹಾಗೆ ಯಶಿಕನ ಜೊತೆನೂ ಒಂದು ವೀಡಿಯೋನ ಕ್ಲಿಪ್ಪಿಂಗ್ನ ತೊಗೊಂಡ್ರಿ. ಅವಳು ಫುಲ್ಲು ಕಾಮಿಡಿಯಾಗಿ, ನಾನು ಫುಲ್ ನಕ್ಕೊಂಡಿದ್ದೆ. ಇವಾಗ ಒಂದು 10 ನಿಮಿಷ ಆದಮೇಲೆ ಇವಾಗ ಒಳಗಡೆ ಹೋದ್ರಿ. ಆಮೇಲೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ, ಹಂಗೆ ಕೆಲಸ ಮಾಡ್ಕೊಂಡು ಬ್ಯುಸಿಯಾಗೋಗ್ಬಿಟ್ಟೆ. ಇವಾಗ ನಮ್ಮ ಅಕ್ಕ, ಯಶಿಕಾ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ನಮ್ಮ ಮಮ್ಮಿ ಬರೋಕ್ಕಾಗಿಲ್ಲ. ನಮ್ಮ ಮಮ್ಮಿ ನಿನ್ನೆ ಬಂದಿದ್ದರು. ಕಜ್ಜಾಯ ಎಲ್ಲ ಮಾಡಿಕೊಟ್ಟಿದ್ದು ನಮ್ಮ ಅಮ್ಮನೇ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಕಜ್ಜಾಯ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಹಾಗೆ ನೋಡಿ ಫುಲ್ಲು ಪಾತ್ರೆ ಎಲ್ಲ ಅಂಡ್ಬಿಟ್ಟಿದ್ದೆ. ಎಲ್ಲ ಊಟ ಮಾಡ್ಕೊಂಡು ಹೋದ್ಮೇಲೆ ನಾನು ಫೈನಲಿ ಊಟ ಎಲ್ಲ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ, ನೋಡಿ ಎಷ್ಟು ಚೆನ್ನಾಗಿ ನನ್ನ ಪಾತ್ರೆಗಳೆಲ್ಲನೂ ಹಿಂಗೆ ಇರಬೇಕು. ಇದೆಲ್ಲ ಒಣಗಾದ್ಮೇಲೆ ನನ್ನ ತಟ್ಟೆ ಸ್ಟ್ಯಾಂಡ್ಗಳಿಗೆಲ್ಲ ಹಾಕೋದು. ಹಂಗಂಗೆ ತೊಳ್ದು ಇಡೋಲ್ಲ. ಈಗ ಸ್ವಲ್ಪ ಸಾಂಬಾರಿತ್ತು ಅಂತೇಳಿ ಬಿಸಿ ಮಾಡೋಕ್ಕೆ ಇಕ್ಕಿದ್ದೆ ಅಷ್ಟೇ. ಇವತ್ತಿನ ವೀಡಿಯೋ ಏಕಾದಶಿ ಹಬ್ಬದ ಬ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್.